ಸೊ ಕಳೆದ ಎಪಿಸೋಡ್ ಅಲ್ಲಿ ಹಾರ್ಟ್ ಹೆಲ್ತ್ ನ ಬಗ್ಗೆ ಮಾತಾಡ್ತಾ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ, ಹಾರ್ಟ್ ಅಟ್ಯಾಕ್ ಬಗ್ಗೆ ಅಂಡ್ ಆಲ್ಸೋ ಹಾರ್ಟ್ ಫೇಲ್ಯೂರ್ ನ ಬಗ್ಗೆ ಕೂಡ ಮಾತಾಡಿದ್ವಿ. ಅಂಡ್ ಯಾವೆಲ್ಲ ಟೆಸ್ಟ್ ಗಳನ್ನ ನೀವು ಮಾಡಿಸ್ಕೋಬಹುದು, ಅದು ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಅವೈಲೇಬಲ್ ಇದೆಯಾ, ಎಸ್ ಆಫ್ ಕೋರ್ಸ್ ಯಾವ್ಯಾವ್ದು ಅನ್ನೋದು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ತು. ಮತ್ತೆ ಈ ಎಪಿಸೋಡ್ ಅಲ್ಲಿ ಆಫ್ ಕೋರ್ಸ್ ಹಾರ್ಟ್ ಹೆಲ್ತ್ ನ ಬಗ್ಗೆನೇ ಮಾತಾಡ್ತಾ, ಡಾಕ್ಟರ್ ಕ್ಯಾನ್ ವಿ ಬಿಗಿನ್ ವಿತ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್? ಈ ಟರ್ಮ್ ಕೇಳಿದೀವಿ, ಬಟ್ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಹಾರ್ಟ್ ಅಟ್ಯಾಕ್ ಅಂಡ್ ಅ ಸೈಲೆಂಟ್ ಹಾರ್ಟ್ ಅಟ್ಯಾಕ್? ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳದೆ ಇರೋ ತರ. ಡಯಾಬಿಟಿಸ್ ಇರೋರಲ್ಲಿ ಏನಾಗಿರುತ್ತೆ, ಅವರಲ್ಲಿ ನರಗಳ ವೀಕ್ನೆಸ್ ಇರುತ್ತೆ. ಸೊ ಹಾಗಾಗಿ ಪೇನ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡದೇ ಇರ್ಬೋದು. ಮತ್ತೆ ಈ ನಿದ್ದೆ ಮಾಡಬೇಕಾದ್ರೆ ಏನಾದರೂ ಪೇನ್ ತಿಳ್ಕೊಂಡಿಲ್ಲ ಅಂದರೆ, ಅಥವಾ ಆ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ ಸೈಲೆಂಟ್ ಅಂತ ಹೇಳ್ತೀವಿ. ಯಾರಿಗೆ ಯಾಕೆ ಆ ದಿನ ಹಾರ್ಟ್ ಅಟ್ಯಾಕ್ ಬಂತು ಅಂತ ಪ್ರಿಡಿಕ್ಟ್ ಮಾಡೋದು ಕಷ್ಟ. ವಿ ರಿಯಲಿ ಡೋಂಟ್ ನೋ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ why somebody developed a heart attack on Monday morning, or say we don't know. It is difficult to predict, or we don't know. But there's a survey which says that, right? Like Monday morning highest heart attacks morning time ಅಲ್ಲಿ attacks ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ. And ಎಲ್ಲ ಅಂದ್ರೆ ದೇರ್ ಆಲ್ ಪಾಸ್ಟುಲೇಟ್ಸ್ ಅಥವಾ ದೇರ್ ಆಲ್ ಥಿಯರೀಸ್, ಬಟ್ ಡೆಫಿನೆಟ್ ಆಗಿ ನಮ್ಗೆ ಗೊತ್ತಿಲ್ಲ. ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಇದರಿಂದ ಹಾರ್ಟ್ ಅಟ್ಯಾಕ್ ಬಂತು ಅಂತ ಹೇಳ್ಬಿಡ್ಬೋದು. ಬಟ್ ಇವತ್ತೇ ಯಾಕೆ ಬಂತು ಅದು ನಾವು ಹೇಳೋದು ಸ್ವಲ್ಪ ಕಷ್ಟ. But definitely some triggering factors will be there in few, but not every. There are few more statements ನನಗೆ ಮಿಥ್ಯಾ ಫ್ಯಾಕ್ಟರ್ ಅಂತ ನೀವು ಹೇಳಿ. ಹೆಣ್ಮಕ್ಳಿಗೆ ಹೆಚ್ಚು ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ ಇತ್ತೀಚಿನ ದಿನದಲ್ಲಿ when compared to men. ಈ ಮೆನೋಪಾಸ್ ಆಗೋಕ್ಕೆ ಮುಂಚೆ, because of the periodic cycles, they are protected from heart attack, women. But post menopause they are same as men. However, women ಅಲ್ಲಿ ನಾವು ನೋಡಿರೋದೇನಂದ್ರೆ, the extent of the disease is more. Their vessels will be smaller and their extent are more, and then their way of presenting may be slightly different. They tend to underplay their symptoms. ಈ ರೀತಿಯಾದ ಕೆಲವೊಂದು ವ್ಯತ್ಯಾಸಗಳಿದೆ. ಬಟ್ ಒನ್ಸ್ ದೇ ಕ್ರಾಸ್ ದೇರ್ ಫರ್ಟಿಲಿಟಿ ಸೈಕಲ್ಸ್ ಎಲ್ಲ ಮುಗಿದ್ಮೇಲೆ, they are equally prone for men and women. For women over the age of 65 worldwide. Yeah, both men and women, both of us should take care of ourselves. And ನನ್ನ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್, ಇತ್ತೀಚಿನ ದಿನದಲ್ಲಿ ಎಲ್ಲರೂ ಗ್ಯಾಡ್ಜೆಟ್ಸ್ ಹಾಕೋತಾರೆ ಅವರ ಹೆಲ್ತ್ ನ ಟ್ರ್ಯಾಕ್ ಮಾಡೋದಕ್ಕೆ, ಸ್ಲೀಪ್ ನ, SpO2 ಮತ್ತೆ ಹಾರ್ಟ್ ಬೀಟ್ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ. ಈ ಗ್ಯಾಡ್ಜೆಟ್ಸ್ ಹೆಲ್ತ್ ಇಶ್ಯೂಸ್ ನ, ಎಸ್ಪೆಷಲಿ ಹಾರ್ಟ್ ಹೆಲ್ತ್ ನ ಡಿಟೆಕ್ಟ್ ಮಾಡೋದಕ್ಕೆ ಆರ್ ದೇ ಹೆಲ್ಪ್ಫುಲ್? Yes, definitely. ಈಗ ಸಪೋಸಿಂಗ್ ವಿ ವಾಂಟ್ somebody to do exercise, ಇವಾಗ ವೆಯ್ಟ್ ಕಡಿಮೆ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಅಥವಾ ಅವರು ಸೆಡೆಂಟರಿ ಲೈಫ್ ಸ್ಟೈಲ್ನ ಬ್ರೇಕ್ ಮಾಡಬೇಕು, ಇವೆಲ್ಲ ಇರಬೇಕಾದ್ರೆ ದೀಸ್ ಗ್ಯಾಡ್ಜೆಟ್ಸ್ ಹೆಲ್ಪ್ ಅಸ್ ಸಮ್ ಆಬ್ಜೆಕ್ಟಿವ್ ಎವಿಡೆನ್ಸ್. ನಾನು ಶುರು ಮಾಡಿದಾಗ ಇಷ್ಟು ಮಾಡ್ಲಿಕ್ಕೆ ಆಗ್ತಿತ್ತು, ಆ ಟೈಮಲ್ಲಿ ಇಷ್ಟು ಹಾರ್ಟ್ ರೇಟ್ ಜಾಸ್ತಿ ಆಗ್ತಿತ್ತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೈ ಹಾರ್ಟ್ ರೇಟ್ ರೆಸ್ಪಾನ್ಸ್ ಆಗಲಿ, ನನ್ನ ಕೆಪಾಸಿಟಿ ಆಗಲಿ ಜಾಸ್ತಿ ಆಗಿದೆ. ಅದು ಕೆಲವೊಂದು ಪ್ಯಾರಾಮೀಟರ್ಸ್ ಕೊಡುತ್ತೆ, VO2 ಅವೆಲ್ಲ. These are improving. We can definitely track. When we go for a consultation, it can always be discussed. My parameters have changed this way. How am I doing it right or wrong? ಅನ್ನೋದನ್ನು ನಾವು ತಿಳ್ಕೊ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಇವಾಗ ಸ್ಲೀಪ್ ನ ಟ್ರ್ಯಾಕ್ ಮಾಡುತ್ತೆ, ವಿಚ್ ಇಸ್ ಅ ಗುಡ್ ಥಿಂಗ್ ಆಫ್ ಕೋರ್ಸ್, ಬಿಕಾಸ್ ನಾವು ಆವರೇಜ್ ಆಗಿ ಎಷ್ಟು ಗಂಟೆಗಳ ಕಾಲ ಮಲಗ್ತಾ ಇದೀವಿ ಅನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತೆ. Many simple things we tend to overlook. Lack of sleep we discussed alva, it is also cause of heart attack. So you are missing out on sleep, and abnormal timings of food. Also there have been gradually information is coming that they are all responsible for okay. Then the next statement is, left chest pain is always a heart issue unless otherwise proved. Okay, so any discomfort above the level of ನಮ್ಮ ಹೊಕ್ಕಳ ಭಾಗದಿಂದ ಮೇಲೆ, any pain, discomfort, sweating, some sense of unwellness, first time you are experiencing in life, it can be heart attack. So and the commonest thing is again heaviness, or ontara bhara ittange, some discomfort in the chest. That should unless we have done some tests like at least a ECG, we should not assume it should be assumed as a heart attack. And once we do some test and then prove, then only we can relax. Okay. ಅಂಡ್ ವಯಸ್ಸು ಹೆಚ್ಚಾಗ್ತಾ ಆಗ್ತಾ BP ಸ್ವಲ್ಪ ಜಾಸ್ತಿ ತೋರಿಸೋದು ಇಸ್ ಅಬ್ಸಲ್ಯೂಟ್ಲಿ ಫೈನ್ ಅಂಡ್ ವಿ ಕ್ಯಾನ್ ಇಗ್ನೋರ್ ಇಟ್? ಇಲ್ಲ, BP has to be under control. Of course, as we become older, the tendency of our blood pressure to increase is there, but keeping it in normal range is always good. Of course, ತುಂಬ ವಯಸ್ಸಾಗಿರೋರಲ್ಲಿ
ವಿ ಟೆನ್ ಟು ಬಿ ಲೀನಿಯಂಟ್ ಬಿಕಾಸ್ ತುಂಬ ಬಿ ಡ್ರಾಪ್ ಆದರೆ ಅವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ, ಬೀಳ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ಲೀನಿಯಂಟ್ ಆಗಿರ್ತೀವಿ ಹೊರತು, ಬಟ್ ವಿ ಶುಡ್ ಕಂಟ್ರೋಲ್ ಇಟ್, ಕೀಪ್ ಇಟ್ ಇನ್ ದ ನಾರ್ಮಲ್. ಓಕೆ. ಸೊ ಹಾರ್ಟ್ ಡಿಸೀಸ್ ಇರೋರು ಅಥವಾ ಹಾರ್ಟ್ ಇಶ್ಯೂಸ್ ಇರೋರು ಎಷ್ಟು ಕಮ್ಮಿ ಸಾಧ್ಯನೋ ಅಷ್ಟು ಕಮ್ಮಿ ಕೊಬ್ಬಿನಂಶ ಸೇವಿಸಬೇಕು. ಕೊಬ್ಬಿನಂಶ ನಮ್ಮ ಆಹಾರದಲ್ಲಿ ಅವಶ್ಯಕತೆ ಇದೆ ಆಯ್ತಾ, ಆದರೆ ಅನ್ಹೆಲ್ತಿ ಕೊಬ್ಬಿರಬಾರ್ದು, ಗುಡ್ ಫ್ಯಾಟ್ಸ್ ಇರಬೇಕು. ಗುಡ್ ಫ್ಯಾಟ್ಸ್ ಇರಬೇಕು. ಅನ್ಹೆಲ್ತಿ ಕೊಬ್ಬು ಅಂದ್ರೆ ಡಾಲ್ಡಾ, ವನಸ್ಪತಿ, ಪಾಮ್ ಆಯಿಲ್, ಆಲ್ ದ ರಿಫೈನ್ಡ್ ಆಯಿಲ್. ಪ್ಲಾಂಟ್ ಬೇಸ್ಡ್ ಆಯಿಲ್ಸ್ ಆರ್ ಗುಡ್. ವಾಟ್ ವಿ ನೋ, ರಿಫೈನ್ಮೆಂಟ್ ಎಷ್ಟು ಕಡಿಮೆ ಇದ್ರೆ ಅಷ್ಟು ಒಳ್ಳೆಯದು. ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಮಲ್ಟಿಪಲ್ ಟೈಮ್ಸ್ ಫ್ರೈ ಮಾಡಿದಾಗ ಟ್ರಾನ್ಸ್ ಫ್ಯಾಟಿ ಆಸಿಡ್ ಜನರೇಟ್ ಆಗುತ್ತೆ. ಈ ಪ್ಯಾಕ್ಡ್ ಫುಡ್ಸಲ್ಲಿ ಬಿಸ್ಕೆಟ್ಸು, ಬ್ರೆಡ್ಸು ಅದರೊಳಗೆ ಎಲ್ಲ ಏನಿರುತ್ತೆ ನಾವು ಯಾವತ್ತು ಪ್ರಶ್ನೆ ಮಾಡಲ್ಲ, ನಾವು ಮನೆಗೆ ಕೊಂಡ್ಕೊಂಡ್ಬರ್ಬೇಕಾದ್ರೆ ಮಾತ್ರ ಪ್ರಶ್ನೆ ಮಾಡ್ತೀವಿ. ಸೊ ನಾವು ಎಲ್ಲಿವರೆಗೂ ನಮ್ಮ ಆಹಾರನ ನಾವು ಮನೆಯಲ್ಲೇ ಅಂದರೆ ಕುಕ್ ಮಾಡ್ಕೊಂಡು ತಿಂತೀವಿ, ಅಲ್ಲಿವರೆಗೂ ವಿ ಆರ್ ಡೂಯಿಂಗ್ ರೈಟ್ ಜಾಬ್ ಅಂತ ನನಗೆ ಅನ್ಸುತ್ತೆ. ಐ ಜಸ್ಟ್ ಸ್ಟಾರ್ಟೆಡ್ ಆಫ್ ಟೆಲಿಂಗ್ ದಟ್ ಆಯಿಲ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಹೆಲ್ತ್. ಸಮಥಿಂಗ್ ವಿಚ್ ಈಸ್ ನಾಟ್ ಎಸೆನ್ಷಿಯಲ್ ಆ್ಯಂಡ್ ವಿ ಆರ್ ಮೈಂಡ್ಲೆಸ್ಲಿ ಕನ್ಸ್ಯೂಮಿಂಗ್ ಶುಗರ್. ಆಯಿತಾ, ಶುಗರ್ ಈಸ್ ದ one thing which is not a food for any other living being other than Human being. It's correct. Nobody in the world eats sugar except human being. We should look at how to control the sugar in our food, and most of it will be found in the packed foods, not the ones which we prepare at home. So And reading the labels is very important. ಹಾಗಾಗಿ 100% ಅಲ್ಲ. Best so thing we is know ಯಾವ್ದ್ರಲ್ಲಿ ಏನೇನಿದೆ correct. ಅಂತ packaged foods I ಅಲ್ಲಿ. totally agree. And the second thing is probably we should never reach a stage where should read a label. Okay. So when your mother or yourself cook your food, you don't need a label for that, right? So if we cook our food ourselves, you never need a label. And if you are forced to read a label, we should look at what am I leading Makes a sense. healthy Yeah. life ಅನ್ನೋದು. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಡೀಟೇಲ್ಡ್ ಆಗಿತ್ತು ನಿಮ್ಮ ಜೊತೆಗಿನ ಮಾತುಕತೆ. ಐ ಆಮ್ ವೆರಿ ಶ್ಯೂರ್ ಇದನ್ನ ನಮ್ಮ ಜನನು ಕನ್ಸಿಡರ್ ಮಾಡಿ ದೇ ವಿಲ್ ಗಿವ್ ಫರ್ದರ್ ಮೋರ್ ಇಂಪಾರ್ಟೆನ್ಸ್ ಅವರ ಹಾರ್ಟ್ ಹೆಲ್ತ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್. Thank you.